ಇದ್ದಾರಲ್ಲ ಇವರು ಅಕ್ಕ, ಇವರು ಭಾವ ಆಗಬೇಕು, ಕರಿಬೇಕು, ಇನ್ನೂ ಕರೆದಿಲ್ಲ. ಸೊ ಅಕ್ಕ ನೋಡಿ ಅವ್ರು ನಮ್ಮ ದೊಡ್ಡಪ್ಪ ಸಿಗ್ತಾರೆ. ಹಾಂ ಆರಾಮ್. ಸೊ ಮದುವೆ ಇತ್ತು, ಇದಾಗಿತ್ತು. ಓಕೆ, ಹಾಯ್ ಚಿಕ್ಕ, ಹಾಯ್ ಮಾಡಿದ್ದು ಹಾಯ್. ಸೊ ಇದು ನಮ್ಮ ಕಡೆಯಿಂದ ನಮ್ಮ ಅಕ್ಕನಿಗೆ ಮ್ಯಾರೇಜ್ ವಿಶ್ ಮಾಡೋಕ್ಕೆ ಬಂದಿದ್ದು. ಸೊ ನೋಡಿ ರಿಲೇಷನ್ಶಿಪ್ ಎಷ್ಟು ಚೆನ್ನಾಗಿರಲ್ಲ, ಎಲ್ಲ ಹಿಂಗೆ ಸಿಕ್ಕಾಗ ಒಬ್ಬೊಬ್ಬರು ಸೂಪರ್ ಆಗಿರುತ್ತೆ. ಉಳ್ಳಿ ಅವ್ವ ಹಾಯ್. ದೊಡ್ಡಮ್ಮ ಇದ್ದಾರೆ, ಅಲ್ಲಿ ಅತ್ತೆ ಇದ್ದಾರೆ, ಅತ್ತೆ ಮಾತಾಡ್ಸಿಲ್ಲ. ನಮ್ಮನೆ ಅಮ್ಮ ಗುರಾಯಿಸ್ತಿದ್ದಾಳೆ, ಇದೇರು ಕೆಲಸ ಎಲ್ಲ ಹುಡುಗಿರು ಮಾಡ್ತೀರಿ ಅಂತ. ಭರತ್ ಅತ್ತೆ ಆರಾಮಿದ್ದೀರಾ? ಹಾಯ್ ಭರತ್, ಬೆಂಗಳೂರು ಬಾಯ್ ಬೋಂಡಾ. ಹಾಯ್ ದೊಡ್ಡಮ್ಮ, ಹಾಯ್. ನೋಡು ಅದು ಅಪ್ಡೇಟ್ ಅಂದ್ರಮ್ಮ, ನೋಡು ಹಾಯ್ ಮಾಡು. ಅಪ್ಡೇಟ್ ಅಲ್ಲ ದೊಡ್ಡಮ್ಮ, ನಿನ್ನೆನೇ ಹೋಗಿದ್ ಕಡೆ ಕಜಾಯ ಮಾಡ್ಕೊಂಡು. ನಾವೆಲ್ಲ ಸ್ಯಾರಿ ಉಡ್ಬೇಕಂತ ಬೈತಿದ್ದಾರೆ, ಉಡ್ತೀವಿ ನಮ್ಮ ಅಲ್ಲಿ ಅಮ್ಮರಿಗೆ, ಆಂಟಿರಿಗೆ, ದೊಡ್ಡಮ್ಮರಿಗೆ ಎಲ್ಲ. ಹೇಗೆ ಅನಿಸ್ತಿದೆ ಭರತ್? ಹೇಗೆ ಒಂದು ಊಟ ಏನು ಚೆನ್ನಾಗಿತ್ತು? ಚೆನ್ನಾಗಿತ್ತು. ಕುರಿ ಚೆನ್ನಾಗಿತ್ತು? ಕುರಿ ಚೆನ್ನಾಗಿತ್ತು. ಐಸ್ ಕ್ರೀಮು ಕೊಟ್ಟಿದ್ರಾ? ಎಷ್ಟು ತಿಂದೆ ಐಸ್ ಕ್ರೀಮು? ಒಂದೇ. ಓಕೆ, ಒಂದೇ ತಿಂದೆ. ಯಾಕೆ? ಭರತ್ತಂದು ಔಟ್ಫಿಟ್ ತೋರಿಸ್ತೀನಿ ನೋಡಿ, ಸಖತ್ತಾಗಿದೆ ನಮ್ದು ಔಟ್ಫಿಟ್. ಭರತ್ ಇನ್ಶರ್ಟ್ ಮಾಡಿ ಫುಲ್ ಆಫೀಸರ್ ಥರ ಬಂದ್ಬಿಟ್ಟಿದ್ದಾನೆ. ಭರತ್ ಒಂದು ಹಿಂದಿಲಿ 2-3 ಡೈಲಾಗ್ ಹೊಡಿಯಾಗೆ. ನಂಗೆ ಬರಲ್ಲ, ಏನಕ್ಕೋ ತೆರಿಯಾಗ. ಇದು ತಮಿಳ. ಒಬ್ಬ ಮಗನೇ, ಒಂದು ನನಗಿಂತ ಒಂದು ಅರ್ಧ ಇಂಚ್ ಬೆಳೆದಿದ್ದೆ 1 ವರ್ಷಕ್ಕೆ. ಈಗಲೇ ಡೈಲಾಗ್ ಮಗನೇ ನಿಮಗೆ. ಇರಲಿ, ಹಿಂದಿ ಡೈಲಾಗ್ ದೊಡ್ಡಪ್ಪಜಿಗೆ ಕೊಡ್ತೀನಿ ತಡಿ ಮಗನೇ, ಐತೆ ನಿನಗೆ. ಹಾಂ, ದಾನೇಶ್ ದೊಡ್ಡಪ್ಪಜಿಗೆ ಐತೆ, ಕೊಡ್ತೀನಿ ಹೋಗೋ. ಬಾಯ್, ನಮ್ಮಂಥವ್ರಿಗೆ ವಿಡಿಯೋ ಮಾಡಿದ್ರು ಬೆಲೆ ಇಲ್ಲ, ಮೆಮೊರಿಗಿರಲಿ ಅಂತ ಮಾಡ್ತೀವಿ, ಬೆಲೆ ಕೊಡೋಲ್ಲ. ಬರತ್ತೋಗ, ಏನು ಐಸ್ ಕ್ರೀಮ್ ಬೇಕು ನಿಂಗೆ? ಯಾವುದಾದ್ರೂ ನಡೆಯುತ್ತೆ. ಹಾಂ, ಐಸ್ ಕ್ರೀಮ್ ತಗೊಂತಾ ಇದ್ದಾರೆ ಭರತ್ ಮತ್ತೆ ಕುಲಿ. ವಿಶ್ವ ಮಾನವ ಒಕ್ಕಲಿಗರ ಸಭಾಭವನ. ಸಖತ್ತಾಯಿತು, ಅಡುಗೆನೂ ಸಖತ್ತು. ನಮ್ಮ ಅಕ್ಕ ಮಾತ್ರ ಭಾಳ ಸಖತ್ತಾಗಿ ಕಾಣಿಸ್ತಾ ಇದ್ರು. ಇಷ್ಟ ಆಗಲ್ಲ, ಆದ್ರೂ ಅಮ್ಮ ಕೊಡಿಸ್ತೀಯಾರ ಅಂತ ತಿಂತೀವಿ. ಏನೇನು ಐಸ್ ಕ್ರೀಮ್ ತಂದ್ರಿ ಪಾಪ? ಆಂಟಿರಿಗೆ, ದೊಡ್ಡಮ್ಮರಿಗೆ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ 10 ರೂಪಾಯಿಗೆ. ನಾವು 25 ರೂಪಾಯಿ 30 ರೂಪಾಯಿ ಐಸ್ ಕ್ರೀಮ್ ತೊಗೊಂಡಿದ್ವಿ. ಭರತ್ ಕುಳ್ಳಿ ಏನು ಅನಿಸ್ತಿದೆ ಹೇಳು? ಕುರಿ ನಿಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತು? ಇಲ್ಲ, ನನ್ನ ಮಕ್ಕಳು ಸ್ವಲ್ಪ ಈ ಲಾಗ್ ನೋಡಿದಾರೆ ಪಾಪ. ಇಲ್ಲ. ಭರತ್, ನಿಂಗೆ ಕುರಿ ಇಷ್ಟ ಆಯ್ತಾ? ಇಷ್ಟ ಆಯ್ತು, ಹೊಟ್ಟೆ ಫುಲ್ ಆಯ್ತು? ಓಕೆ, ಬರೋಕೆ ಹೋಗಲ್ಲ. ಹೂನಿನ ಚೆನ್ನಾಗಿ ಕಾಣಿಸ್ತಿದೆ, ಮತ್ತು ಬೆಳಗ್ಗೆ ಕನ್ನಡ ನೋಡ್ಕೊಂಡ್ಬರ್ತೀವಿ. ಭರತ್, ತಿಂದಿಲ್ಲ ಏನಾದರೂ ಹೇಳೋ? ಏನು ಬೇಡ. ಇಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಹೇಳೋ. ಬಕ್ವಾಸ್. ಹಾಯ್ ಯಪ್ಪ, ಗ್ರ್ಯಾಂಡ್ ಮದರ್ ಈಗ ಕಮ್ಮಿಂಗ್ ಮಾಡ್ತಿದ್ದಾರೆ. ಇಷ್ಟೊಂದಾಗ ಎಲ್ಲಿ ಹೋಗಿದ್ರಿ? ಹೀರೋಯಿನ್, ನಮ್ಮನೆ ಹೀರೋ. ಚೆನ್ನಾಗಿತ್ತ ಕುರಿ? ಐಸ್ ಕ್ರೀಮ್ ಅಂತ ಇದ್ದಾರೆ. ಭರತ್ ಪಾಪ ಅಂತ ಇದ್ದಾನೆ ಎಲ್ರಿಗೂ. ನಮ್ಮನೆ ಅವನ್ ನೋಡಿ, ಯಾರ್ದು ಮಾತು ಮುಗಿದ್ರು ನಮ್ಮನೆ ಮೇಲೆ ಮನೆ ಅವನ ಮಾತು ಮಾತ್ರ ಮುಗಿಯಲ್ಲ. ನಮ್ಮನೆ ಅಮ್ಮ ಭಾಳ ಸಖತ್ತಾಗಿ ಕಾಣಿಸ್ತಿದೆ. ಚೆನ್ನಾಗಿಲ್ಲ, ಹುಳ್ಳಿಗೆ ಬೈರಿ, ಹುಳ್ಳಿನೇ ತಂದಿದ್ದು. ನಮ್ಮ ಕಡೆ ಫ್ಯಾಮಿಲಿ ಫುಲ್ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ರು. ಅವತ್ತು ಚೆನ್ನಾಗಿತ್ತಾ ಐಸ್ ಕ್ರೀಮು? ಬಹುತ್ ಪಸಂದ್ ಹೋಗಯ್ಯ. ನಮ್ಮ ಅಕ್ಕ ಮಾತ್ರ ಭಾಳ ಸಖತ್ತಾಗಿ ಕಾಣ್ತಾ ಇದ್ದಾರೆ ನೋಡಿ. 2 ಸೆಕೆಂಡ್ ಬಂದಿದ್ದಾರೆ ನೋಡಿ, ಸೂಪರಾಗಿ ಕಾಣ್ತಾ ಇದ್ದಾರೆ ಮಾತ್ರ. ಬೋಂಡಾ ಭರತ್. ಅವಾಗ ಯಾಕೋ ಸಿಟ್ಟು ಬಂದಿದೆ, ಮೊಮ್ಮಕ್ಕಳೆಲ್ಲ ಸರಿ ನೋಡ್ಕೊಂಡಿಲ್ಲ ಅಂತ ಅವ್ರನ್ನ. ಮದುವೆ ಬಾಲ್ಯನೇ ಹೋಗ್ಬೇಕು ಅಂತ ಸಿಗ್ತಾರೆ ನೋಡ್ರಿ, ಮದುವೆ ಈಗ ಮಾಡ್ಕೊಂಡು ಬಂದಾರೆ. ಅವಂಗೆ ಆಸೆ ಅಂದರೆ ಅವಂಗೆ ಏನು ಅಂದರೆ ಚಮಚ ಕೊಟ್ಟಿರೋದು ನೆನಪೇ ಇಲ್ಲ, ಕೈಯಲ್ಲಿ ತಿಂತಾಯಿದ್ರು ಪಾಪ. ಈಗ ಚಮಚ ಎತ್ಕೊಟ್ಟು ಈಗ ತಿಂತಾಯಿದ್ದಾರೆ. ಸೊ ಶಿಸ್ತು ಹೋದಲ್ಲಿ ಸ್ವಚ್ಛತೆ ಕಾಪಾಡಿ ಐಸ್ ಕ್ರೀಮ್ ತಿಂದು ಕವರೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀವಿ, ಹೋಗಿ ಡಸ್ಟ್ಬಿನ್ಗೆ ಹಾಕ್ಬೇಕು. ಆಮೇಲೆ ದೊಡ್ಡಮ್ಮಂಗೆ ಬೈ 1 get 1 ಫ್ರೀ ಕುಲ್ಫಿ, ಫ್ರೀ ಕುಲ್ಫಿ ಬೇಡ
ಅಂತ ಸುಳ್ಳು ಹೇಳ್ತಿದ್ದಾರೆ. ಮನ್ಸು ಒಳಗೆ ತಿನ್ನಬೇಕು ಅನಿಸ್ತಿದೆ. ಸುಳ್ಳು ಹೇಳ್ತಾರೆ ನೋಡು, ತಗೊತಾರೆ. ಈಗ ನಾ ಹೇಳಲಿಲ್ಲ. ನಮ್ಮ ಭಟ್ರು ಸಖತ್ತಾಗಿ ಅಡುಗೆ ಮಾಡ್ತಾರೆ. ನಂಗೆ ಭಾಳ ಇಷ್ಟ ಅಡುಗೆ. ಅಮ್ಮ ಆಂಟಿ ನಮ್ಮ ಭರತ್ ನೋಡಿ ಚೊಕೊಬಾರ್ ತಿಂತಾ ಇದ್ದಾನೆ, ಕುಳ್ಳಿ ತಿಂದಾಯ್ತು ಐಸ್ ಕ್ರೀಮ್. ಸರ್ ನಂಗೆ ಸರಿಯಾಗಿ ಆಗ್ತಾ ಇದ್ದಾರೆ. ಇವತ್ತು ಇರು ಅಂತ ಹೇಳಿ ನಾಳೆ ಮದುವೆ ನೈಟು ನಮ್ಮ ಆಂಟಿ ರಿಲೇಷನ್ ಮದುವೆ ಸುಳ್ಳೆ ಹಗಲು ಹೋಗ್ತಿದ್ದಾರೆ. ಸಾರ್ಥಕ ಆಯ್ತು. ಆಳು ಐಸ್ ಕ್ರೀಮ್ ಕೊಟ್ಟಾಳೆ ಅಂತ ದೊಡ್ಡಮ್ಮ ಅವ್ರು ರೆಫರ್ ಮಾತಾಡ್ತೀರಾ? ಇರಲಿ. ಈ ಥರ ನನಗೆ ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರಣ್ಣ? ನೋಡಿ ಕುಲ್ಫಿ ಪವರ್ ಹೇಗೆ ದೊಡ್ಡಮ್ಮಂಗೆ ವರ್ಕ್ ಮಾಡ್ತಾ ಇದೆ. ಕುಲ್ಫಿ ಕೊಡ್ಸಿದ್ದಕ್ಕೆ ಪಟ್ಟ ಕುಳ್ಳಿ ಪರವಾಗಿ ಮಾತಾಡ್ತಾರೆ. ಇಷ್ಟೇ ಜನ. ಇರಲಿ ಪರವಾಗಿಲ್ಲ. ನಾನು ಅಪರೂಪಕ್ಕೆ ಮನೆಗೆ ಬರ್ತೀನಿ ಅಂತ ನನ್ನೆಲ್ಲ ಆಡ್ಕೊತಾ ಇದ್ದಾರೆ. ತುಂಬ ಫೀಲ್ ಆಗ್ತಿದೆ ನನಗೆ. ದೊಡ್ಡಮ್ಮ ಅವ್ವ ಮಾತ್ರ ಎಲ್ಲರೂ ಫ್ರೆಂಡ್ಸ್ ಮಾಡ್ಕೊಂಡೇ ಬಿಡ್ತಾರೆ. ಇದು ನಮ್ಮ ಸಾವಿತ್ರಮ್ಮನ ಗೊತ್ತು ಅಂದರೆ. ಇಲ್ಲೊಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತಿದ್ದಾರೆ. ಬಾ ಒಂದು ಮೆಮೊರಿಗಿರುತ್ತೆ. ಗ್ರೂಪ್ ಫೋಟೋ ತಗೊಳ್ಳೋಣ ಅಂದರೆ ನಂಗಂತೂ ಸಾಕಾಗೋಯ್ತು ಕರೆದು. ಈ ಕುಳ್ಳಿ ಅಂತೂ ಹಳೆ ಕಾಲದ ಹೆಂಗಸ್ರವ್ರು ಬೇಕು, ಕುಳ್ಳಿ ಬೇಡ. ಏನು ಇದೇ ಎಲ್ಲ ಕೂತ್ರು ಮತ್ತೆ. ನಂಗಂತೂ ಕರ್ದು ಸಾಕಾಯ್ತಪ್ಪ. ಮನೆಯವ್ರಂತೂ ಯಾರೂ ಬರಲಿಲ್ಲಪ್ಪ ಗ್ರೂಪ್ ಫೋಟೋಕ್ಕೆ. ನೋಡ್ಬೇಕು, ನಾವೇ ಹೋಗ್ತಾ ಇದ್ವಿ. ಯಾಕಂದ್ರೆ ಒಂದು ಫೋಟೋ ಬೇಕು ನಮಗೆ ಅಲ್ಲಿ ಹತ್ರ ಹೋಗಿ. ಮೆಮೊರೀಸ್ ಇವೆಲ್ಲ ಸಿಗಲ್ಲ. ಮದುವೆ ಒಂದೇ ಸತಿ ಆಗೋದು. ಬಟ್ ನಾನು ಬರೋದೇ ಲಾಸ್ಟಿಗೆ ಹೋಗ್ತೀನಿ. ಸಾಯಿಲಿ ಯಾರೂ ಬರಲೇ ಇಲ್ಲ. ಕುಳ್ಳಿ ಅಂತೂ ಮೊದಲೇ ಬರೋದು. ನಾವು ಬಂದಿದ್ವಿ. ನಿಮ್ಮ ಮದುವೆ ಇಲ್ಲ, ನೀವು ಮದುವೆ ಅಂತೂ ಸೂಪರ್ ಆಗಿತ್ತು, ಸಖತ್ತಾಗಿತ್ತು. ಬರತ್ತು ಲಾಸ್ಟ್ ಒಂದು ಹೇಳು, ಹೇಗೆ ಅನಿಸ್ತಿದೆ ಮದುವೆಗೆ ಬಂದು? ಚೆನ್ನಾಗಿ ಅನಿಸ್ತಿದೆ. ಬರೋದು ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಯಾಕಂದರೆ ಬೆಂಗಳೂರಲ್ಲಿ ಇರ್ತಾನೆ ಅವನು. ಬರೋದೇ ಒಂದು ತಿಂಗಳು, ಯಾವಾಗ ಏಪ್ರಿಲ್ ಮೇಗೆ ಬರ್ತಾನಷ್ಟೇ. ಅದು ಫುಲ್ ಡೇ ಇರಲ್ಲ, ಫುಲ್ ಮಂತ್ ಏನಿರಲ್ಲ, ಮತ್ತೆ ಹೋಗ್ತಾ ಇರ್ತಾನೆ. ಬಟ್ ಮದುವೆ ಸೂಪರ್ ಆಗಿತ್ತಲ್ಲ. ಹೇಳು, ನಮ್ಮ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡೋಕ್ಕೆ ಹೇಳು. ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬೋಂಡ ಬರತ್ತೆ. ಸರಿ, ಬಾಯ್ ಮೇಡಮ್. ಬಾಯ್. ಅಕ್ಕನ ಮದುವೆ ಮಸ್ತಾಗಿತ್ತು, ಚೆನ್ನಾಗಿತ್ತು. ಊಟ ಎಲ್ಲ ಅಕ್ಕ ಮಸ್ತಾಗಿ ಕಾಣ್ತಾಯಿದ್ರು. ಸೊ ಈಗ ಹೊರಟ್ವಿ ಮನೆಗೆ. ಕುಳ್ಳಿ ಅಂತೂ ವೇಸ್ಟ್ ಬಾಡಿ. ಇವ್ರ ಜೊತೆ ಇರೋದು ಒಂದೇ ಬೋರಿಂಗ್ ಪರ್ಸನ್ ತುಂಬ. ಆದರೂ ನನ್ನ ತಂಗಿ ಅಂತ ಏನೋ ಇಟ್ಕೊಳ್ಳೋದಷ್ಟೇ. ನಮ್ಮ ಮನೆಯವರು, ನಮ್ಮ ಶಂಕರಳ್ಳಿ ಕುಟುಂಬ. ಸೊ ಹೊರಟ್ವಿ ಈಗ. ಅಮ್ಮ ಮೊದಲು ಹೋಗ್ತಿದ್ದಾಳೆ. ನಮ್ಮ ಅಮ್ಮಂಗೆ ಎಲ್ಲಿಗೆ ಹೋಗಲಿ ಫಸ್ಟ್ ಮನೆ ಟೆನ್ಷನ್. ಮನೆಗೆ ಹೋಗಿ ಸೇರ್ಬೇಕವಳು. ಮನೆಗೆ ಹೋದ್ರೇ ಅವಳಿಗೆ ಸಮಾಧಾನ. ಅಮ್ಮ ಜೋಲಿ ಹಾಕ ಬಂದಾಳೆ. ಹೇಳಿದ್ರೆ ಅಂತ ಕುಳ್ಳಿ ಕೌಂಟ್ರು ಕೊಡ್ತಾರೆ. ಪಾಪ ದೊಡ್ಡಮ್ಮ ಸೆರ್ ಮುಚ್ಕೊಂಡ್ರು. ಅದಕ್ಕೆ ನೋಡಿ ಗಾಯ್ಸ್, ಹುಡುಗಿರಿಗೆ ಕೂದಲು ಎಲ್ಲ ಇಂಪಾರ್ಟೆಂಟ್. ಆದರೂ ನಾವು ಕಟ್ ಮಾಡ್ಕೊತೀವಿ. ಇವ್ರ ಏಜಿಗೆ ಬಂದಾಗ ಅನ್ಸತ್ತಿರ್ಬೇಕು ಅವಾಗ ಕೂದಲಿರ್ಬೇಕಿತ್ತು ಅಂತ. ನಮ್ಮ ದೊಡ್ಡಮ್ಮಂದು ಇಷ್ಟೇ ಜುಟ್ಟಿ ಹಾಕಿ ಬರಲ್ಲ. ಚೋಲಿ ಹಾಕೊ ಬಂದಾರೆ. ನಮ್ಮಮ್ಮನೂ ಅಷ್ಟೇ, ನನ್ನ ಹತ್ರ ಹಾಕ್ಸ್ಕೊ ಬಂದಾರೆ. ಆದರೂ ಕಟ್ ಮಾಡಿಸ್ತೀಯಲ್ಲ, ನಿಂಗೆ ಮಾನ ಮರ್ಯಾದಿಲ್ಲ. बहुत बकवास